ಇವತ್ತು ನ್ಯಾಯಾಲಯ ಲೋಕಾಯುಕ್ತ ತನಿಖೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಆ ತೀರ್ಪನ್ನು ನಾವೆಲ್ಲರೂ ಗೌರವಿಸ್ತೇವೆ. ಇವತ್ತು ನಾವು ಲೋಕಾಯುಕ್ತ ತನಿಖೆಯ ಮೇಲೂ ನಮಗೆ ಗೌರವ ಇದೆ. ರಾಜ್ಯದ ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ಕೊಟ್ಟು ಈ ಸಂದರ್ಭದಲ್ಲಿ ಲೋಕಾಯುಕ್ತ ತನಿಖೆ ಮಾಡಿಸಿದ್ದೇ ಆದ್ರೆ ಪ್ರಾಮಾಣಿಕ ತನಿಖೆ ಹೊರಬರ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನದಲ್ಲಿ ಮುಂದುವರೆದು ತನಿಖೆ ನಡೆಯುವ ಯಾವುದೇ ಪ್ರಾಮಾಣಿಕ ಒಂದು ರಿಪೋರ್ಟ್ ಅನ್ನ ಪೊಲೀಸರು ಕೊಡೋಕ್ಕಾಗೋದಿಲ್ಲ. ಮುಖ್ಯಮಂತ್ರಿಗಳು ರಿಸೈನ್ ಮಾಡಿ ಒಂದು ಲೋಕಾಯುಕ್ತ ಸಂಸ್ಥೆ ತನಿಖೆ ಮಾಡಿದ್ದಾದ್ರೆ ಪ್ರಾಮಾಣಿಕವಾದಂತ ತನಿಖೆ ಆಗ್ತದೆ, ಗುಣಮಟ್ಟದ ರಿಪೋರ್ಟ್ ಅನ್ನ ಕೋಟಿ ಕೊಡಬಹುದು ಅಂತ ಹೇಳ್ತೀನಿ. ಇನ್ನು ಮುಂದೆನೂ ಕೂಡ ನಾವು ನಮ್ಮ ಸ್ನೇಹಮಯಿ ಕೃಷ್ಣ ಪರವಾಗಿ ಹೈಕೋರ್ಟ್ ಅಲ್ಲಿ ನಾವು ಮುಂದಿನ ದಿನಗಳಲ್ಲಿ ಇಂಡಿಪೆಂಡೆಂಟ್ ಏಜೆನ್ಸಿಗೆ ಸಿಬಿಐಗಾಗ್ಲಿ ಮತ್ತೊಂದು ಒಂದು ತನಿಖಾ ಸಂಸ್ಥೆಗೆ ಕೊಡಬೇಕು ಅಂತಕ್ಕಂಥದ್ದನ್ನ ನಾವು ಮುಂದಿನ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ದಾವೆ ಹೂಡೋರಿದ್ದೀವಿ. ಹೀಗಾಗಿ ಇವತ್ತು ಕೊಟ್ಟಿರ್ತಕ್ಕಂಥ ತೀರ್ಪನ್ನು ನಾವು ಗೌರವಿಸ್ತಾ ಇದ್ದೀವಿ. ರಾಜಕೀಯವಾಗಿಯೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದು ಒಂದು ಸೆಟ್ ಬ್ಯಾಕ್ ಆಗಿರ್ತಕ್ಕಂಥದ್ದು. ನಿನ್ನೆಯ ತೀರ್ಪು, ಉಚ್ಚ ನ್ಯಾಯಾಲಯದ ತೀರ್ಪು ಮತ್ತು ಇವತ್ತಿನ ಒಂದು ಜನಪ್ರತಿನಿಧಿಯ ನ್ಯಾಯ ತೀರ್ಪು ಇಡೀ ದೇಶ ರಾಜ್ಯದ ಜನತೆಗೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ, ನ್ಯಾಯಾಂಗ ಇಲಾಖೆ ಮೇಲೆ ಒಂದು ಗೌರವ ಬರ್ತಕ್ಕಂಥ ತೀರ್ಪು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆಗಿದೆ. ಸರ್, ಈಗ ಲೋಕಾಯುಕ್ತ ಕೊಟ್ಟಿರುವಂತ ತನಿಖೆ ಆದೇಶದ ಏನಿದೆ, ಇದರಲ್ಲಿ ಸಿದ್ದರಾಮಯ್ಯನ ಬಂಧನ ಮಾಡಿ ತನಿಖೆ ಮಾಡುವಂತ ಅವಕಾಶ ಇದೆಯಾ ಅಥವಾ ಅಧಿಕಾರ ಇದೆಯಾ ಲೋಕಾಯುಕ್ತಕ್ಕೆ ಅಂತ? ಸರ್, ಈಗ ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ಆಪಾದನೆ ಬಂದಂತ ಸಂದರ್ಭದಲ್ಲಿ ಅವ್ರ ಮೇಲೆ ಒಂದು ಎಫ್ಐಆರ್ ಅನ್ನ ಮಾಡ್ಕೊಂಡಂತ ಸಂದರ್ಭದಲ್ಲಿ ಆ ಲೋಕಾಯುಕ್ತ ಸಂಸ್ಥೆಯ ಒಂದು ಇನ್ವೆಸ್ಟಿಗೇಷನ್ ಆಫೀಸರು ಅವ್ರನ್ನ ಇನ್ವೆಸ್ಟಿಗೇಷನ್ ಕರೀತಾರೆ. ಆ ಸಂದರ್ಭದಲ್ಲಿ ಪ್ರೇಮಾಪೇಸಿ ಮೇಲ್ನೋಟಕ್ಕೆ ಕಂಡಂತ ಸಂದರ್ಭದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ತನಿಖೆ ಮಾಡುವಂತದ್ದು ಇರ್ತದೆ. ಹಾಗಾಗಿ ಅದಕ್ಕೆ ನಾನು ಹೇಳಿದೆ, ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಟ್ಟು ತನಿಖೆಯಲ್ಲಿ ಪಾಲ್ಗೊಂಡ್ರೆ ಬಹಳ ಒಂದು ಉತ್ತಮ ಅಂತಕ್ಕಂಥದ್ದು. ಅವಾಗ ಪ್ರಾಮಾಣಿಕ ತನಿಖೆ ನಡೀತದೆ. ಈಗ ಮಾನ್ಯ ಮುಖ್ಯಮಂತ್ರಿ ಅಂಡರ್ಲಿ ಕೆಲಸ ಮಾಡುವಂತ ಇವೆಲ್ಲ ಸಂಸ್ಥೆಗಳು ಮಾನ್ಯ ಮುಖ್ಯಮಂತ್ರಿಗಳ ಕ್ಯಾಬಿನೆಟ್ ಸಚಿವರ ಒಂದು ಅಂಕುಶದ ಮೇಲೆ ನಡೀತಕ್ಕಂಥ ಸಂಸ್ಥೆಗಳಾಗಿರ್ತವೆ. ಹಾಗಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಸಲ್ಲಿಸಿ ಸಂಪೂರ್ಣ ತನಿಖೆಯ ಸಹಕಾರ ಕೊಟ್ಟ ನಂತರ ಅವರು ನಿರಪರಾಧಿ ಆದ್ಮೇಲೆ ಮತ್ತೆ ಮುಖ್ಯಮಂತ್ರಿ ಆಗ್ಬೋದು. ಇವತ್ತು ಕೋರ್ಟ್ ಹೇಳಿರ್ತಕ್ಕಂಥದ್ದು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಇದು ಮಾಡಿ ಅಂತಕ್ಕಂಥದ್ದನ್ನು ಎಲ್ಲೂ ಉಲ್ಲೇಖ ಮಾಡಿಲ್ಲ. ಈ ಒಂದು ಪ್ರಕರಣದಲ್ಲಿ ಪ್ರೇಮಾಪೇಸಿ ದೊಡ್ಡ ಹಗರಣ ನಡೆದಿರ್ತಕ್ಕಂಥದ್ದು ದಾಖಲಾತಿಗಳು ಕಂಡು ಬರ್ತಾ ಇದೆ. ಹಾಗಾಗಿ ಎಲ್ಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದಂತ ಉಚ್ಚ ನ್ಯಾಯಾಲಯ ಇರಬಹುದು, ಜನಪ್ರತಿನಿಧಿ ನ್ಯಾಯ ಒಂದು ಪ್ರಾಮಾಣಿಕ ತನಿಖೆಯನ್ನ ಇದರಲ್ಲಿ ಮಾಡಿ ಒಂದು ರಿಪೋರ್ಟ್ ಅನ್ನ ಕೊಡಿ ಅಂತಕ್ಕಂಥದ್ದು, ನೀವೇ ಇನ್ವೆಸ್ಟಿಗೇಷನ್ ಅನ್ನು ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿದೆ. ಹಾಗಾಗಿ ಈ ಎಲ್ಲ ವಿಚಾರಗಳ ದೃಷ್ಟಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಇನ್ವೆಸ್ಟಿಗೇಷನ್ಗೆ ಸಂಪೂರ್ಣ ಸಹಕಾರ ಕೊಡ್ತಾರೆ. ಒಂದು ಒಳ್ಳೆಯ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಕೋರ್ಟಿಗೆ ಬರ್ತದೆ. ಬಂಧನ ಮಾಡೋ ಅಧಿಕಾರ ಇದೆಯಾ ಇಲ್ವಾ ಅಂತ? ಬಂಧನ ಮಾಡತಕ್ಕಂತ ಅಧಿಕಾರ ಯಾವುದೇ ಒಬ್ಬ ವ್ಯಕ್ತಿಗೆ ಎಫ್ಐಆರ್ ಆದಂತ ಸಂದರ್ಭದಲ್ಲಿ ಆ ಒಂದು ಪರಿಸ್ಥಿತಿಯನ್ನು ನೋಡಿ ಬಂಧಿಸಿ ಇನ್ವೆಸ್ಟಿಗೇಷನ್ ಮಾಡುವಂತ ಸರ್, ಈಗ ಕೋರ್ಟ್ ರೆಫರ್ ಮಾಡಿದೆ. ಈಗ ಇನ್ವೆಸ್ಟಿಗೇಷನ್ ಆಫೀಸರು ಎಫ್ಐಆರ್ ಮಾಡ್ಕೊಂಡು ಅವ್ರ ಮುಂದಿನ ನಡೆ ಏನು ಅನ್ನೋದು ನಾವು ನೋಡ್ಬೇಕೀಗ. ಅವ್ರು ಬಂಧಿಸಿ ಇನ್ವೆಸ್ಟಿಗೇಷನ್ ಮಾಡೋ ಸಂದರ್ಭ ಇದ್ರು ಮಾಡ್ಬೇಕಾಗ್ತದೆ.